ಇಬ್ಬರು ಫೈಟ್ ಮಾಸ್ಟರ್ ಇಟ್ಕೊಂಡಿದ್ದೀರಾ, ಇಬ್ಬರು ಒಳ್ಳೆ ಟ್ರೆಂಡಲ್ಲಿದ್ದಾರೆ. ನಿನ್ನೆ ತಾನೇ ಸುದೀಪ್ ಸರ್ ಕೂಡ ನೆನ್ಸ್ಕೊಂಡವ್ರನ್ನ, ಇವ್ರನ್ನ ನೋಡ್ಬಿಟ್ಟು ಇವ್ರು ನೋಡಿದ ತಕ್ಷಣ ಇವ್ರೇನು ಇಷ್ಟೊಂದು ಸಾಫ್ಟಾಗಿ ಇಷ್ಟು ಚೆನ್ನಾಗಿದ್ದಾರೆ ಇವರು ಫೈಟ್ ಮಾಸ್ಟರ್ ಅಂತ, ನಮ್ಮ ಇವ್ರ ಥರ ಇರಬೇಕು ಅಂತ ನೀವು ನೆನ್ಸ್ಕೊಂಡ್ರು. ಇಬ್ಬರು ಪಕ್ಕ ಕೂತ್ಕೊಂಡಿದ್ದೀರಾ, ಆ ಕಡೆ ಈ ಕಡೆ ಅವರು ಇಬ್ಬರ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು ಅಂತ ನೀವು ಅವ್ರನ್ನ ಕೇಳಬೇಕು. ನಿಜವಾಗ್ಲೂ ಬರೀ ನನ್ನೇ ಕೇಳ್ತಾ ಇದ್ದೀರಾ, ಇಲ್ಲೆಲ್ಲರನ್ನೂ ಕೂರಿಸಿದ್ದೀರಾ. ನೀವು ಹೇಳ್ಬಿಡಿ ಅವ್ರಿಗೆ. ಮಾಸ್ಟರ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಗಂಟ ನಾನು ಆಲ್ರೆಡಿ ಬಂದು ಇಂಡಸ್ಟ್ರಿಗೆ ಒಂದು 25 ವರ್ಷ ಆಯಿತು, 25 ವರ್ಷದ ಮೇಲೆ ನಡೀತಾ ಇದೆ, 27 ವರ್ಷ. ಇಲ್ಲಿ ಗಂಟ ನಾನು ಏನಾದ್ರು ಅಪ್ಡೇಟ್ ಆಗ್ತಾ ಇದ್ದೀನಿ ಅಂದರೆ ಸರ್ ನೋಡ್ಕೊಂಡೆ ನಾನು ಅಪ್ಡೇಟ್ ಆಗ್ತಾ ಇರೋದು. ಯಾಕಂದರೆ ಆಗಿನ ಟೈಮಲ್ಲಿ ಸಿನಿಮಾ ಮಾಡಬೇಕಾದ್ರೆ ಒಂದು 4 days ಇರ್ಬೋದಾ ಸರ್, ಅದು ಚೇಸ್ ನಾವು ಮಾಡಿದ್ದು 4 to 5 days. ಅವಾಗಲೇ ಸಿನಿಮಾದಲ್ಲಿ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಬ್ಯೂಟಿಫುಲ್ ಚೇಸ್ ಮಾಡಿದ್ವಿ, ಒಂದು ಮಾರುತಿ ವ್ಯಾನಲ್ಲಿ ಸ್ಟ್ರೆಚರಲ್ಲಿ ಉಪ್ಪಿ ಸರ್ನ ಮಲಗಿಸ್ಬಿಟ್ಟು ಎಳ್ಕೊಂಡು ಹೋಗುವಂಥದ್ದು, ಅದರಲ್ಲಿ ಅವ್ರು ಹೊಡೆದು ಅಟ್ಯಾಕ್ ಮಾಡೋಂಥ ಒಂದು ಚೇಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾವು ಇಷ್ಟಪಟ್ಟು ಫುಲ್ ಕೆಲಸ ಮಾಡಿದ್ವಿ. ಸಿನಿಮಾದಲ್ಲಿ ನೋಡ್ರೆ ಆ ಎಪಿಸೋಡೇ ಇಲ್ಲ. ಮನೋಹರ್ ಸರ್ ಅರ್ಥ ಆಯ್ತಲ್ವಾ? ಕೆಲವು ಸತಿ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಟೈಮಲ್ಲೇ ಮಾಡಿದ್ದೆ, ಇಲ್ಲಿ ಈ ಟೈಮಲ್ಲಿ ಆ ಥರ. ಏನಂತಂದರೆ ಅವ್ರ ಜೊತೆ ನಾವು ಕೆಲಸ ಮಾಡಿರ್ಬೋದು, ಬಟ್ ಇವತ್ತಿಗೂ ನಾನು ಈಗಲೇ ಹೇಳ್ತಾ ಇದ್ದೀನಿ, ಈಗಲೂ ನನಗೆ ಈ ಸಿನಿಮಾದ ಕಥೆ ಏನೋ ನನಗೆ ಗೊತ್ತಿಲ್ಲ. ಬರ್ತೀನಿ, ಅದ್ರದ್ದು ಹಿಂದೆ ಮುಂದೆ ಏನಿದೆ ಅನ್ನೋದು ಹೇಳ್ತಾರೆ, ಆ ಸೀಕ್ವೆನ್ಸ್ ಏನಿದೆ ಅದನ್ನ ನಾನು ತಗೊಳ್ಳೋದಷ್ಟೇ ನನ್ನ ಕೆಲಸ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾನು ಇನ್ನೂ ಹೊಸದಾಗಿ ಏನಾದರೂ ಒಂದು ಕಲಿಬೋದು ಹೊರತು ಬೇರೆ ನಾನು ಕಲ್ತಿರೋ ಅಂಥ ಎಕ್ಸ್ಪೀರಿಯನ್ಸ್ ನಾನೇನು ಅವ್ರಿಗೇನು ತೋರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರೊಂಥರ ಏನಂತಂದರೆ ಎಂಡೇ ಆಗದಿರೋಂಥ ಒಂದು ಬುಕ್ ಇದ್ದಂಗೆ ಅವರು. ನೀವು ಎಷ್ಟೇ ಪೇಜ್ ತಿರುವಾಕೊಂಡು ಹೋಗ್ತಾ ಇದ್ದೋ ಅದರಲ್ಲಿ ಏನಾದರೂ ಒಂದು ಒಬ್ಬ ಟೆಕ್ನಿಷಿಯನ್ ಆಗಿ ಕಲಿಯೋಂಥದ್ದು ಅದೇನೇ ಹೇಳ್ತಾರೆ ಸರ್. ಏನು ಬೇಕಾದ್ರೂ ಅದು ನಾವು ಏನಂತ ಊಹೆ ಮಾಡ್ಕೊಂತೀವಿ ಅದೆಲ್ಲ ಅದರಲ್ಲಿ ಇರುತ್ತೆ. ಬಟ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಖುಷಿ, ಒಂದು ದೊಡ್ಡ ಹ್ಯಾಪಿ. ಇದು ಕರೆಕ್ಟಾಗಿ ಸಾಥ್ ಕೊಟ್ಟಂತ ನಮ್ಮ ಶ್ರೀಕಾಂತ್ ಅವ್ರು ಇರ್ಬೋದು, ನವೀನ್ ಅವ್ರು ಇರ್ಬೋದು, ಮನೋಹರ್ ಸರ್ ಇರ್ಬೋದು, ತುಂಬ ಥ್ಯಾಂಕ್ಸ್. ಒಂದು ಅದ್ಭುತವಾದ ದೊಡ್ಡದು ಒಂದು 2 ಸೀಕ್ವೆನ್ಸ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ಸ್ ಸರ್. ಹೇಳ್ಬೇಕು ಅಂತಂದರೆ ಸಿನಿಮಾ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಆ ಸೀಕ್ವೆನ್ಸ್ ಹೆಂಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಕಥೆ ಏನು ಅಂತ ಉಪ್ಪಿ ಸರ್ಗೂ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ರವಿವರ್ಮ ಭಯಂಕರವಾಗಿ ಕಾಣಿಸ್ತಾರೆ ನೋಡಿ. 1 ನಿಮಿಷ ಚೇತನ್ ನಮಸ್ಕಾರ ಎಲ್ಲರಿಗೂ. ಐಫೋನ್ ವರ್ಷಕ್ಕೆ ಒಂದ್ಸಲ ಅಪ್ಗ್ರೇಡ್ ಆಗುತ್ತೆ, ಬಟ್ ಸರ್ ಅಂತೂ ಡೈಲಿ ಅಪ್ಗ್ರೇಡ್ ಆಗ್ತಾ ಇರ್ತಾರೆ. ಅದು ಯಾಕೆಂದ್ರೆ ಇನ್ನೊಂದು ಸರ್ ಒಂದು ಹೇಳಿದ್ರು ಎಕ್ಸಾಂಪಲ್, ನಾನೊಂದು ಸೀಕ್ವೆನ್ಸ್ 6 months ಸರ್ ಒಂದು ಸೀಕ್ವೆನ್ಸ್ ಹೇಳಿದ್ರು ನನಗೆ ಚೀಸದ್ದು. ಒಂದು 6 ತಿಂಗಳು, 4 ರಿಂದ 6 ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿದೆ, ಎಲ್ಲ ಪ್ಲ್ಯಾನ್ ಮಾಡಿದೆ. ಸರ್ ಹತ್ರ ಡಿಸ್ಕಸ್ ಮಾಡಲಿಕ್ಕೆ 7th month ಡಿಸ್ಕಸ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು, ಇದೀಗ 6 months ಓಲ್ಡ್ ಆಯಿತು, ಔಟ್ಡೇಟ್ ಆಯಿತು, ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿದ್ರು. ಸೊ ಬಟ್ ಏನು ಹೊಸತಾಗಿ ಏನು ಮಾಡಿದೆವು ಅದು ಆ 6 months ಏನು ಪ್ಲ್ಯಾನ್ ಮಾಡಿದೆವು ಅದಕ್ಕಿಂತ ಜೋರಾಗಿ ಬಂದಿದೆ. ಆಮೇಲೆ ಅವ್ರು ಮೇಡಮ್ ಹೇಳ್ತಿದ್ರು ಹುಳ ಅಂತೆಲ್ಲ ಹೇಳ್ತಿರೋ ತಲೆಯಲ್ಲಿ ತುಂಬ ಜನ ಮಾತಾಡಿದ್ರು. ನೋಡುವವರಿಗೆ ಅಷ್ಟು ಉಳಿತಾಯ ಆಗಿದೆ, ನಮ್ಗೆ ಕೆಲಸ ಮಾಡ್ಬೇಕು ನಮ್ಮ ಹತ್ರ ಎಷ್ಟು ಇರ್ಬೋದು ತಲೆಯಲ್ಲಿ. ಸೊ ಅಷ್ಟು ಐಡಿಯಾಸ್, ಅಷ್ಟು ನಾಲೆಜನ್ನು ಫೀಡ್ ಇನ್ ಮಾಡ್ತಾರೆ ನಮಗೆ. ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಟಕ್ಕರ್ ಕೊಡುವಷ್ಟು ಇಂಟೆಲಿಜೆನ್ಸ್ ನಮ್ಮ ಉಪ್ಪಿ ಸರ್ ಅದು. ಸೊ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ಪ್ರೊಡ್ಯೂಸರ್ ಸರ್ಗಳು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ, ಟೆಕ್ನಿಷಿಯನ್ಸ್ಗಳು. ಸೊ ಎಲ್ಲರಿಗೆ ಥ್ಯಾಂಕ್ಸ್. ಅಜೇಶ್, ನೀವು ಹೇಳಿ ಮ್ಯೂಸಿಕ್ ಬೈ ಆಗಿ ಉಪ್ಪಿ ಸರ್ ಜೊತೆ ಕೆಲಸ ಮಾಡೋದು ಇವಾಗ ಹೇಳ್ದಂಗೆ ಚೇಂಜ್ ಮಾಡ್ತಾ ಇರ್ತಾರೆ, ನೀವು ಎಷ್ಟು ಚೇಂಜ್ ಮಾಡ್ಕೊಂಡ್ರಿ? ಇಲ್ಲ ಅಂದರೆ ಚೇಂಜ್ ಅಲ್ಲ, ಅದು ಇನ್ನೂ ಬೆಟರ್ ವೇಗೆ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ದು ಯಾವಾಗಲೂ. ಗುರುವೇ ಇದು ಹಿಂಗೆ ಮಾಡುವ, ಗುರುವೇ ಇದು ಹಿಂಗೆ ಮಾಡುವ ಅಂತ ಹೇಳ್ತಾನೆ ಇರ್ತಾರೆ ಸರ್. ನನಗೆ ಎಲ್ಲನೂ ಕರೆಕ್ಟ್ ಅನ್ಸುತ್ತೆ. ಅದು ಅದು ಈ ವರ್ಲ್ಡಲ್ಲಿ ಯಾರು ಡಿಸಿಷನ್ ತೊಗೊಳಕ್ಕಾಗಲ್ಲ, ಉಪ್ಪಿ ಸರ್ ಮಾತ್ರ ಡಿಸಿಷನ್ ತೊಗೊಳಕ್ಕಾಗೋದು. ಇವಾಗ ಇಷ್ಟೊತ್ತಿಂದನೂ ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ, ಬಟ್ ನೀವು ಯಾರಿಗೂ ಅರ್ಥ ಆಗಲ್ಲ, ಬಟ್ ಎಲ್ಲರೂ ಅಂತ ನೋಡ್ತಾ ಇದ್ದೀರಾ. ದಟ್ ಈಸ್ ಉಪ್ಪಿ ಸರ್. ಇಷ್ಟೊಂದಂಗೆ ಸಿನಿಮಾ ಕಥೆನೂ ಹೇಳಿದ್ರು ನಿಮಗೆ, ಏನು ಸಿನಿಮಾ ಏನಿದೆ ಅಂತ. ಈಗ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ. ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾಯಿಲ್ಲ, ಯಾಕಂದ್ರೆ ನೀವು ಸಿನಿಮಾ ನೋಡಲೇಬೇಕು ಅದಕ್ಕೆ. ಸೊ ಆ ಥರ ನನ್ನನ್ನು ಇಷ್ಟು ನಾನು ಇಷ್ಟೆಲ್ಲ ಮಾತಾಡೋನು ಇಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಸಿನಿಮಾ ಒಂದೊಂಥರ ಅರ್ಥ ಆಗತ್ತೆ. ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬ ಭಯಪಡಿಸೋಂಥ ರಿಯಾಲಿಟಿನ ಹೇಳಿದ್ದಾರೆ. ನಾನು ಹೌದಲ್ವಾ ಸರ್, ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾಯಿದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ. ಯಾಕಂದರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಿರೋಂಗೆ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ. ಆ ವಿಚಾರದ ಬಗ್ಗೆ ತುಂಬ ಸ್ಟ್ರೈಟಾಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನನಗೆ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್
ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ನೀವೆಲ್ಲ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದ್ದೀರಾ, ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ. ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲುಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು, ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಆ್ಯಂಡ್ ಉಪ್ಪಿ ಸರ್ ಮುಟ್ಟದೇ ಇರೋವಂಥ ಲವ್, ಲಸ್ಟು, ಮಚ್ಚು, ಲಾಂಗು, ಹಾರರು ಮತ್ತು ಥ್ರಿಲ್ಲರು ಎಲ್ಲನೂ ಉಪ್ಪಿ ಸರ್ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನು ಯಾವ ಜಾನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ್ರೆ, ಹೌದು ನನ್ನ ಲೈಫಲ್ಲೂ ನಿಂಗೆ ಈಗ ಆಗಿದೆಯಲ್ವಾ, ಡೈಲಿ ಇದನ್ನು ನಾವು ನೋಡಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ, ನಾನು ಮೊನ್ನೆ ಫೈನಲ್ ಎಡಿಟ್ ಉಪ್ಪಿ ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ಥರ ಸಿನಿಮಾ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಥರ ಎಕ್ಸ್ಪೀರಿಯನ್ಸ್ನು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ, ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋಂಥ ಒಂದು ಸಿನಿಮಾ. ನಾನು ಫಸ್ಟ್ ಟೈಮು ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ, ನಾವು ಒಂದು ಕತೆ ಕೇಳ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ವಿಜುವಲ್ ಓಡುತ್ತೆ. ಸೊ ನನ್ನ ಮೈಂಡಲ್ಲಿ ನೋಡುತ್ತೆ, ನಿಮ್ಮ ಮೈಂಡಲ್ಲಿ ನೋಡುತ್ತೆ, ಆ ಥರ ಎಲ್ಲ. ಸೊ ಇದು ಸಿನಿಮಾ ಅದೇ ಥರನೇ, ಎಲ್ಲರ ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡನ್ನೇ UI. ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದರೆ ಇನ್ನು 100 ವರ್ಷ ಆದಮೇಲೆ ಉಪೇಂದ್ರ ಅವರಂತ ಒಬ್ಬರು ಇದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದ್ದಾರೆ ಅಂತ ಎಲ್ಲ ನಾವು 100 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು. ಯಾಕಂದರೆ ಎಲ್ಲ ಅವ್ರು ಹೇಳ್ದಂಗೆ ಲವ್ವು, ಮರ ಸುತ್ತೋದು, ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಗುರುವೇ. ನಾನು ಏನಾರ ಹೇಳಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ನಾವೇನಾರ ಹೇಳಬೇಕಲ್ಲ ಅಂತ ಹೇಳ್ತಾರೆ. ನಂಗೆ ಹೌದು, ಉಪ್ಪಿ ಸರು ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಅವ್ರ ಉಪ್ಪಿ ಸರ್ ಲೆವೆಲ್ಗೆ ಇಲ್ಲ. ಅದು ಉಪ್ಪಿ ಸರ್ ಅಂದ್ರೆ ಹಿಂಗೇನೆ, ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಾಗೇನೆ, ಅವ್ರು ಅದೇ ಥರನೇ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ UI ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ KP ಶ್ರೀಕಾಂತ್ ಸರ್. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಅಜನೇಶ್, ಫುಲ್ ಫಿಲಿಮ್ ನೋಡ್ರದ್ದು ನೀವೇನು ಎಡಿಟಿಂಗ್ ಮಾಡಬೇಕಾಯ್ತು, ಮ್ಯೂಸಿಕ್ ಮಾಡಬೇಕಾದ್ರೆ ಸರ್ ಎಷ್ಟು ದಿವಸ ನಿದ್ದೆ ಮಾಡಲಿಲ್ಲ ಅಂತ? ಇಲ್ಲ ಸರ್, ಆ ಥರ ಇಲ್ಲ ಸರ್. ಅದಕ್ಕೆ ಮ್ಯೂಸಿಕ್ ಕೊಡ್ಬೇಕಲ್ವಾ? ಈಗ ಸಾರ್ ಜೊತೆ ಕೆಲಸ ಮಾಡಬೇಕಂದ್ರೆ ಫುಲ್. ಸ್ವಾಮಿ ಬಂದು ಊಟ ಮಾಡಬೇಕು, ಅಡಿಗೆ ಹೆಂಗೆ ಮಾಡಿದ್ರಿ, ಈರುಳ್ಳಿ ಹಚ್ಬೇಕಾದ್ರೆ ನೀರು ಬಂತ, ಕಣ್ಣೀರು ಬಂತ, ಅದು ಇದ್ದೇ ಇರುತ್ತೆ. ಅಡಿಗೆ ಮಾಡೋರ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನೀವು ಅಡಿಗೆ ಚೆನ್ನಾಗಿದೆಯಾ, ರುಚಿಯಾಗಿದೆಯಾ ಅಂತ ಅಷ್ಟೇ ಹೇಳಿ. ಇಲ್ಲ ಸರ್, ಅವ್ರು ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಅವ್ರು ಎಷ್ಟು ಟೆನ್ಷನ್ ಆಗಿರ್ತಾರೆ, ಅದಕ್ಕೆ ಮ್ಯೂಸಿಕ್ ಕೊಡಬೇಕು. ನೀವು ಸುಮ್ಮನೆ ರೀ, ಬೇರೆ ಯಾರು ನನ್ನ ಜೊತೆ ಕೆಲಸ ಮಾಡೋದೇನಾಗ ಮಾಡ್ಬಿಡ್ತೀರಾ ನೀವು? ಸರ್ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಬಿಕಾಸ್ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಒಬ್ಬ ಸರ್ ಹೇಳಿದ್ರಲ್ಲ, ಐ ವಾಸ್ ಓಪನ್ ಮೈಂಡೆಡ್. ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರೊಸೆಸ್. ಯಾಕಂದರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಯಾಕಂದರೆ ನಾನು ತುಂಬ ಮಾತಾಡೋದು ತುಂಬ ಕಮ್ಮಿ. ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ, ಯಾಕೆ ಹಿಂಗಿದ್ದಾರೆ ಜನಗಳು ಅಂತ. ಅದ್ರ ಬಗ್ಗೆ ಉಪ್ಪಿ ಸರ್ ಅಡ್ರೆಸ್ ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಅವ್ರು ಇನ್ನೂ 100 ಸತಿ ಎಡಿಟ್ ಮಾಡಿದ್ರು, ಐ ವಿಲ್ ಸಿಟ್ ಆ್ಯಂಡ್ ವರ್ಕ್. ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್ ಆ ಮಟ್ಟಿಗೆ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ, ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳೋದಷ್ಟು, ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್. ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲಮ್. ಅದು ಎಲ್ಲರೂ ಮನೆಗೆ ಒಂದು ಒಳ್ಳೆ ವಿಷಯನ ತೊಗೊಂಡೋಗ್ತಾರೆ. ಅಟ್ಲೀಸ್ಟ್ ಆ ಸೀಡ್ ಆದರೂ ಉಪ್ಪಿ ಸರ್ ಹಾಕ್ತಾರೆ, ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ. ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.